जिंदाबाद 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 वर्किंग क्लास यूनिटी जिंदाबाद 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 बैंक वर्कर्स एंड ऑफिसर्स यूनिटी जिंदाबाद 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 बैंक वर्कर्स एंड ऑफिसर्स यूनिटी जिंदाबाद 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 our unity जिंदाबाद 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 our demand just and right our demand just and right 5 days banking we demand 5 days banking we demand 5 days banking we demand delayed tactics of the EFS we oppose delayed tactics of the EFS we oppose privatization of banks we oppose privatization of banks we oppose ಯುನೈಟೆಡ್ ಫೋರಮ್ ಆಫ್ ಬ್ಯಾಂಕ್ ಯೂನಿಯನ್ ಬಿಜಾಪುರ ಸಂಘಟನೆ ಅಖಿಲ ಭಾರತ ಬ್ಯಾಂಕ್ ನೌಕರರ ಒಂದು ದಿನದ ಮುಷ್ಕರವನ್ನು ಅತಿ ಯಶಸ್ವಿಯಾಗಿ ನಾವು ಇವತ್ತು ಭಾಗವಹಿಸಿದ್ದೀವಿ. ಇವತ್ತಿನ ಮುಷ್ಕರದ ಉದ್ದೇಶ 5 days ಬ್ಯಾಂಕಿಂಗ್ ಅನ್ನ ಇಂಪ್ಲಿಮೆಂಟ್ ಮಾಡಬೇಕು. 5 days ಬ್ಯಾಂಕಿಂಗ್ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ 2023 ಡಿಸೆಂಬರು 2024 8 ಮಾರ್ಚ್ ಅವತ್ತ ಯುನೈಟೆಡ್ ಫೋರಮ್ ಬ್ಯಾಂಕ್ ಯೂನಿಯನ್ ಲೀಡರ್ಸು ಹಾಗೂ ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ ಎರಡು MOU ಸೈನ್ ಮಾಡಿದ್ದಾರೆ. MOU ಸೈನ್ದಲ್ಲಿ ಏನು ಹೇಳಿದ್ದಾರೆ, ಉಳಿದ ಎಲ್ಲ ಶನಿವಾರಗಳು ಕೂಡ ನಾವು ರಜೆ ಕೊಡ್ತೀವಿ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೂ 40 ನಿಮಿಷ ಹೆಚ್ಚಿನ ಕೆಲಸ ಮಾಡಬೇಕಂತೇಳಿ ಒಪ್ಪಂದ ಆಗಿದೆ. ಆ ಒಪ್ಪಂದದ ಪ್ರಕಾರ ಅವ್ರು ಏನು ಹೇಳಿದ್ರು, ಕೇಂದ್ರ ಸರ್ಕಾರದ ವಿತ್ತ ಸಚಿವರಿಂದ ಅಪ್ರೂವಲ್ ತಗೊಂಡು ಇದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರು. ಆಯಿತು ಅಂದ್ವಿ. IBAದವರು ಕೇಂದ್ರ ಸರ್ಕಾರ ವಿತ್ತ ಸಚಿವರಿಗೆ ಕಳಿಸಿದ್ದಾರೆ ಆಲ್ರೆಡಿ. ಅವರು ಹೋಗಿ ಪರ್ಸ್ಯೂ ಮಾಡಿದ್ದಾರೆ. ಆದ್ರೆ ಇಲ್ಲಿವರೆಗೂ ನಮ್ಮ ಹಣಕಾಸು ಸಚಿವರಿಂದ ಯಾವುದೇ ರೀತಿಯಿಂದ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇಲ್ಲ. ಅದಕ್ಕಾಗಿ ನಾವು ಮುಷ್ಕರವನ್ನು ಕರೆ ಕೊಟ್ಟಾಗ ಜನವರಿ 22 ಮತ್ತು 23 ಕೇಂದ್ರ ಸರ್ಕಾರದ ಸೆಂಟ್ರಲ್ ಲೇಬರ್ ಕಮಿಷನರ್ ಮುಂದೆ ಕನ್ಸಲೇಷನ್ ಆಗಿದೆ. 2 ದಿನ ಸತತವಾಗಿ ಕನ್ಸಲೇಷನ್ ಆದರೂ ಕೂಡ ವಿತ್ತ ಸಚಿವಾಲಯದಿಂದ ಯಾವುದೇ ಸಕಾರಾತ್ಮಕ ಭರವಸೆ ಆಗಲಿ ಸ್ಪಂದಿಸೋದಾಗಲಿ ಇಲ್ಲದ ಕಾರಣಕ್ಕೆ ನಾವು ಇವತ್ತು ಅನಿವಾರ್ಯವಾಗಿ ಕೇಂದ್ರ ಸರ್ಕಾರನೇ ನಮಗೆ ಇವತ್ತಿನ ಬೀದಿಯಲ್ಲಿ ತಳ್ಳಿ ನಾವು ಮುಷ್ಕರ ಮಾಡ್ಲಿಕ್ಕೆ ಅನಿವಾರ್ಯವಾಗಿದೆ. ನಾವು ಹೇಳಿದ್ದೀವಿ, ಸತತವಾಗಿ 3 ದಿನ ಹಾಲಿಡೇ ಇದೆ, 4ನೇ ದಿನ ನಮ್ಮ ಮುಷ್ಕರ ಇದೆ, ಗ್ರಾಹಕರಿಗೆ ತೊಂದರೆ ಆಗ್ತದೆ, ಆದ್ದರಿಂದ ನಮ್ಗೆ ಆದಷ್ಟು ಬೇಗ ಇದನ್ನು ಇಂಪ್ಲಿಮೆಂಟ್ ಮಾಡ್ರಿ ಅಂತೇಳಿ. ಆದರೆ ಕೇಂದ್ರ ಸರ್ಕಾರ ಗ್ರಾಹಕರ ಬಗ್ಗೆ ಚಿಂತೆ ಮಾಡಲಿಲ್ಲ, ಬ್ಯಾಂಕ್ ನೌಕರರ ಬಗ್ಗೆ ಚಿಂತೆ ಮಾಡಿಲ್ಲ. ಕೇವಲ ಅವರು ಮಂಡು ಹಠತನ ಮಾಡಿ ಇವತ್ತಿಗೂ ನಮ್ಮ 5 days ಬ್ಯಾಂಕಿಂಗ್ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಅನಿವಾರ್ಯವಾಗಿ ನಾವು ಇವತ್ತು ಬೀದಿ ಮೇಲೆ ಬಂದಿದ್ದೀವಿ. 1 ದಿನ ಮುಷ್ಕರ ಯಶಸ್ವಿಗೊಳಿಸಿದ್ದೀವಿ. ಸುಮಾರು ಇಡೀ ಭಾರತದಲ್ಲಿ 8 ಲಕ್ಷಕ್ಕಿಂತ ಹೆಚ್ಚು ಗ್ರಾಮೀಣ ಬ್ಯಾಂಕ್ ನೌಕರರು, ಕಮರ್ಷಿಯಲ್ ಬ್ಯಾಂಕ್ ನೌಕರರು, ಅಲ್ಲಿಂದ ಕೋಆಪರೇಟಿವ್ ಬ್ಯಾಂಕ್ ನೌಕರರು ನಾವು ಇದರಲ್ಲಿ ಭಾಗವಹಿಸಿದ್ದೀವಿ. ಇಂದು ಮುಂದೆ ಬರ್ತಕ್ಕಂಥ ದಿನಗಳು ಕೂಡ ನಮ್ಮ ಕೇಂದ್ರ ಸಂಘಟನೆಗಳು ತಗೊಳ್ತಕ್ಕಂಥ ನಿರ್ಣಯದ ಪ್ರಕಾರ ನಾವು ಇಲ್ಲಿ ಅದನ್ನ ಜಾರಿ ಮಾಡ್ತೇವೆ. ಇನ್ನು ಹೋರಾಟ ಮಾಡೋದು ನಮಗೆ ಅನಿವಾರ್ಯ ಅದ. ಯಾಕಂದ್ರೆ ಒಪ್ಪಂದ ಆದಂತ ವಿಷಯಗಳನ್ನೇ ಇವರು ಇಂಪ್ಲಿಮೆಂಟ್ ಮಾಡ್ಲಿಲ್ಲ ಅಂದ್ರೆ ಇದು ಅನ್ಯಾಯ ಅಲ್ವಾ, ಬ್ರೀಚ್ ಆಫ್ ಅಗ್ರಿಮೆಂಟ್ ಅಲ್ವಾ? ಒಂದು ಕೇಂದ್ರ ಸರ್ಕಾರವಾಗಿ ನ್ಯಾಯಯುತವಾಗಿ ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ ನಮ್ಮ ಜೊತೆ ಮಾತುಕತೆ ಮಾಡಿ ಅಗ್ರಿಮೆಂಟ್ ಮಾಡಿದೆ, ಅದನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ರೆಡಿ ಇಲ್ಲ. ಅಂದಾಗಿ ಇದನ್ನು ಯಾವ ರೀತಿ ನಾವು ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಬ್ಯಾಂಕ್ ಎಂಪ್ಲಾಯೀಸ್ ಪ್ರತಿಯೊಂದನ್ನು ಸಹಿಸಿದ್ರು ಕೂಡ ಇವತ್ತಿನ ದಿನ ಸಿಬ್ಬಂದಿ ಇಲ್ಲದಿದ್ರು ಕೂಡ ನಾವು ಕೆಲಸ ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರದ ಸ್ಕೀಮ್ಗಳು, ರಾಜ್ಯ ಸರ್ಕಾರದ ಸ್ಕೀಮ್ಗಳು ಅತಿ ಅಚ್ಚುಕಟ್ಟಾಗಿ ನಾವು ಯಶಸ್ವಿಯಾಗಿ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಆದಾಗ್ಯೂ ನಮ್ಮ ಬಗ್ಗೆದಾಗ ಅವರು ತಸ್ಕರ ಇದೆ, ಅದಕ್ಕಾಗಿ ನಾವು ಮುಷ್ಕರ ಮಾಡ್ತಾ ಇದ್ದೀವಿ. ಇನ್ನೂ ಹೆಚ್ಚಿನ ಮುಷ್ಕರ ಮಾಡ್ತಾ ಇದ್ದೀವಿ. ಈ ಒಂದು ಮುಷ್ಕರದ ಮುಖಾಂತರ ನಾವು ಮತ್ತೊಮ್ಮೆ ವಿತ್ತ ಸಚಿವರಿಗೆ ನಾವು ಕೇಳಿಕೊಳ್ಳೋದೇನಂದ್ರೆ ಆದಷ್ಟು ಬೇಗ 5 days ಬ್ಯಾಂಕಿಂಗ್ ಅನ್ನು ಇಂಪ್ಲಿಮೆಂಟ್ ಮಾಡಿ ನಾವು ಹೆಚ್ಚಿನ ಕೆಲಸ ಮಾಡಿ ಜನರಿಗೆ ಈ ಸೇವೆ ಕೊಡ್ಲಿಕ್ಕೆ ಅನುವು ಮಾಡಿಕೊಡ್ರಿ ಅಂತೇಳಿ ಈ ಮುಖಾಂತರ ಮತ್ತೆ ಬೇಡಿಕೊಳ್ಳುತ್ತೇವೆ. ಇಲ್ಲ, ನಾವು ಮೊನ್ನೆ ಆಲ್ರೆಡಿ ಸೆಂಟ್ರಲ್ ಜೈಲಿನಿಂದ ಕೊಟ್ಟಿದ್ದೀವಿ.
ದೇಶ ವಿತ್ತ ಸಚಿವ ಕೊಟ್ಟಿದ್ದೀವಿ, ಈಶ್ವರ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾಗೂ ಕೂಡ ನಾವು ಕೊಟ್ಟಾಗಿದೆ. ಆ ನಮ್ಮ ಕೇಂದ್ರ ಸಂಘಟನೆಗಳಿಂದ ನಾವು ಇವತ್ತು ನಾವು ಇದು ಮಾಡಿದೀವಿ, ಮತ ಪ್ರದರ್ಶನ ಮಾಡಿ ಮುಷ್ಕರದಲ್ಲಿ ಭಾಗವಹಿಸಿದೀವಿ. ಇಷ್ಟನ್ನ ನಾವು ಬಿಜಾಪುರ ಯೂನಿಟ್ದವ್ರು ಮಾಡಿದೀವಿ. ಮುಷ್ಕರ ಮಾಡ್ತಾ ಇದ್ದೀವಿ, ಬಂದ್ ಮಾಡಿದ್ದೀರಿ. ಹೌದು ಕಸ್ಟಮರಿಗೆ ತೊಂದರೆ ಆಗ್ತವಲ್ಲ ಸಾರ್ವಜನಿಕರಿಗೆ? ಹೌದು, ಇದು ಸರ್ಕಾರ ಕೂಡ ವಿಚಾರ ಮಾಡ್ತಕ್ಕಂಥ ವಿಷಯನೇ. ನಾವು ಇವತ್ತೇ ಮುಷ್ಕರ ಹೇಳ್ತಾ ಕೇಳ್ತಾ ಮಾಡಿಲ್ಲ. ಒಂದು ತಿಂಗಳ ಮುಂಚೆ ನೋಟಿಸ್ ಕೊಟ್ಟಿದ್ವಿ. ಅದಕ್ಕಿಂತ ಮುಂಚೆ 2-3 ಸಾರಿ ಮತ ಪ್ರದರ್ಶನ ಮಾಡಿದ್ದೀವಿ ಆಫೀಸ್ ವರ್ಕ್ ನಂತರ. ಅಲ್ಲಿಂದ ಕನ್ಸಲೇಷನ್ ಮೀಟಿಂಗ್ ಇದೆ ಸೆಂಟ್ರಲ್ ಗೌರ್ಮೆಂಟ್ ಮುಂದೆ. ಇಷ್ಟೆಲ್ಲ ಆದ ನಂತರ ಕೂಡ ಅವ್ರು ಯಾವುದೇ ಮಂಡುತನ ಮಾಡೋದ್ರಿಂದ ನಮ್ಗೆ ಅನಿವಾರ್ಯ ಆಗಿದೆ. ನಾವು ಕೂಡ ಗ್ರಾಹಕರಿಗೆ ಕ್ಷಮಿಸುತ್ತೀವಿ. ನಮ್ಮ ಒಂದು ಬೇಡಿಕೆಗೆ ಅವರು ಕೂಡ ಸಹಕಾರ ಕೊಡ್ಲಿ, ಇನ್ನೂ ಹೆಚ್ಚಿನ ನಾವು ಸೇವೆ ಕೊಡ್ಲಿಕ್ಕೆ ನಮ್ಗೆ ಅನುವು ಮಾಡಿ ಕೊಡ್ಲಿ ಅಂತ ಹೇಳಿ ನಾವು ಗ್ರಾಹಕರಿಗೆ ಕೂಡ ಬನ್ನಿ ಅಂತ ಮಾಡ್ಕೊತೀವಿ. ಯಾಕೆ ಮಾಡ್ತಾ ಇಲ್ಲ ನಿಮ್ ಡಿಮಾಂಡ್ಸ್ಗೆ? ನೋಡಿ, ಇದು ಬಹಳ ಜಟಿಲ ಅದು ಹೇಳ್ಬೇಕಂದ್ರೆ. ಯಾಕಂದ್ರೆ LIC ಅಲ್ಲಿ 5 days ಇದೆ, RBI ಬ್ಯಾಂಕಿಂಗ್ ಅಂದ್ರೆ ಅದೇ RBI ದಲ್ಲಿ 5 days ಇದೆ, SEBI ಅಂದ್ರೆ ಶೇರ್ ಮಾರ್ಕೆಟ್ ನಲ್ಲಿ 5 days ಇದೆ, ನಬಾರ್ಡ್ ಇದೆ, IT-BT ಅಲ್ಲಿ ಕೂಡ ನಮ್ಮಲ್ಲಿ ಏನು ಬ್ಯಾಂಕಿಂಗ್ ನಾಗ ಏನು ಕಂಪ್ಯೂಟರ್ ಇದು ಸಿಸ್ಟಮ್ ಇದನ್ನ ಮಾಡ್ತಾರಲ್ಲ ಅವ್ರೆಲ್ಲರೂ 5 days ವೀಕ್ ಅದ. ಆದ್ರೆ ನಮಗೆ ಅನಿವಾರ್ಯ ನಾವು ಮತ್ತೆ 40 ಮಿನಿಟ್ಸ್ 40 ನಿಮಿಷ ಹೆಚ್ಚಿನ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಅದು ಯಾವ ಕೆಟ್ಟ ಉದ್ದೇಶದಿಂದ ನಮಗೆ ಇದು ರೀತಿ ತೊಂದರೆ ಕೊಡ್ತಿದ್ದಾರೆ. ಈ ತೊಂದರೆಯನ್ನು ನಾವು ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ನ್ಯಾಯಯುತ ಬೇಡಿಕೆ ಅದ, ನಾವು ಇದನ್ನ ಹೋರಾಟ ಮಾಡಿ ಪಡಿತೀವಿ ಎಂಬ ಒಂದು ಅಚಲ ವಿಶ್ವಾಸ ಇದೆ ನಮ್ಮ ಯುನೈಟೆಡ್ ಫೋರಂ ಮುಖಾಂತರ. ನೀವು ಮಾಧ್ಯಮ ಕೂಡ ಇದನ್ನ ನಮಗೆ ಸಹಕಾರ ಮಾಡಬೇಕು. ನಾವು ಯಾವುದು ಅನ್ಯಾಯವಾಗಿ ಹೋರಾಟ ಮಾಡ್ತಾ ಇಲ್ಲ, ಒಮ್ಮೆದೊಮ್ಮೆಲೆ ಹೋರಾಟ ಮಾಡ್ತಾ ಇದ್ದಿಲ್ಲ. ಈ ಹೋರಾಟ ನಾವ್ ಏನಾದ್ರು ಇವತ್ತು ಮಾಡಿದ್ವಿ ಅಂದ್ರೆ ಕೇಂದ್ರ ಸರ್ಕಾರನೇ ನಮ್ಮನ್ನ ಬೀದಿಗೆ ತಳ್ಳಿದೆ. ನಮ್ಗೇನು ಬಯಸಿಲ್ಲ. ನಾವು ಪಗಾರ 1 day ಪಗಾರ ಕಳ್ಕೊಂಡು ಸೈಕ್ ಮಾಡೋದು ನಾವೇನು ಬಯಸಿಲ್ಲ. ಕೇಂದ್ರ ಸರ್ಕಾರನೇ ನಮ್ಮನ್ನ ಬೀದಿಗೆ ತಳ್ಳಿದ್ದಾರೆ. ಅದಕ್ಕಾಗಿ ನಮ್ಗೆ ಅನಿವಾರ್ಯವಾಗಿ ಮುಷ್ಕರ ಮಾಡೋದಾಗಿದೆ. ಅದಕ್ಕಾಗಿ ಗ್ರಾಹಕರಿಗೆ, ಮಾಧ್ಯಮದವರಿಗೆ, ಎಲ್ಲರಿಗೆ ನಾವು ಕೇಳ್ಕೊಳ್ಳೋದು ಏನಂದ್ರೆ ನಮ್ಮ ಬೇಡಿಕೆಗೆ ನೀವು ಕೂಡ ಬೆಂಬಲ ಕೊಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ನಾನು GG ಗಾಂಧಿ, ಆಲ್ ಇಂಡಿಯಾ ಗವರ್ನಮೆಂಟ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಜನರಲ್ ಸೆಕ್ರೆಟರಿ, ಕರ್ನಾಟಕ ಸ್ಟೇಟ್ ಫೆಡರೇಷನ್ ಜಾಯಿಂಟ್ ಸೆಕ್ರೆಟರಿ, ಯುನೈಟೆಡ್ ಫೋರಂ ಆಫ್ ಬ್ಯಾಂಕ್ ಯೂನಿಯನ್ ಸದಸ್ಯ ಇದ್ದೀನಿ. ಥ್ಯಾಂಕ್ ಯು. All bankers, around 8 lakh bankers on the roads. This strike is not as per our wish. This is forced on us. This is absolutely forced on us. We never wanted any disruption of the services to our customers, but it is again forced on us. As we discussed earlier, in year 2012, the 9th bipartite settlement, 7th joint note, we had demanded for 5 days working week. We demanded all Saturdays are off, but they convinced us and they only sanctioned or agreed that only 2 Saturdays, 2nd Saturdays and 4th Saturdays are off. But with respect to that, in contrast to that, we have compensated that earlier we used to work half day of all the Saturdays, but we worked all the full working hours for remaining all the Saturdays. It is not, they are not freely given. It is compensated from our employees. Then again we put forth this demand in year 2015. Then also they shown their deaf ears to us. Again we wanted to pursue this issue in year 2020-21. But due to a pandemic condition in entire world, so that we left that demand. Dear friends, it is not just our demand, it's our right. Because most of the departments, you take RBI, SEBI, any other insurance companies or any other central government offices, including state government offices, they are working 5 days in a week. Whereas entire world is commenting for pushing forward for the 4 days week of week. It is our unfortunate. It is us, we bankers, we are unfortunate that we are still fighting for 5 days week. Dear friends, one side there is a huge acute shortage of staff in all the bank branches, and now and then every day central government is launching one or another schemes like PM-JDY, PM-JGY, SBY. Only thing is that Pradhan Mantri Yuddha Karo, that only scheme is left out.
All other schemes are implemented through only bank employees. We are toiling very hard. As the new survey conducted by the what's the most trusted agency, they have shown the data since 2015 to till now, whereas private sector employees are increasing like anything, and here public sector banks employees are decreased like anything. Now situation arises that every single employee of a public sector bank, they are handling 30,000 of customers. Why this kind of the disparity? We want a better working condition. We want the safety of our life. Due to shortage of staff, we are forced to work beyond the office hours. Like we are working till 10 in the evening. Sometimes our bankers are leaving their branches in midnight. So this is due to a shortage of staff that is leading to a stress, so that many bankers are committing suicide. To avoid all these things, we want adequate staff recruitment first. Then we demand a 5 days banking, so that if we take a good time of our relaxation and spending time with our family, so that we can come with a newest vigor and a new strength to cater our nation. This is our demand, and this time it is again, I'm reiterating that we are forced to come onto the roads. So, and it is the only department, the banking department, we are ready for all the hours of the day and all the days of week. Unlike if you go to Tahsildar office or if you go to any other central government offices, you may find if it is a holiday means that doors are shuttered. But we bankers not like that. Round the clock we are available. All the days of week we are available through various banking channels. So it is not a tough decision to take from the finance ministry or central government to sanction this 5 days demand. So this is our earnest demand and it is our right. We are fighting for it, and we hope that government will understand this concern. People will force to understand them, and definitely will have this 5 days banking from this. This is just from my mind. This is Rahul Paul from Officers Association. ಗೀತಾ ಜಾಧವ್ ಅರ್ಜುನಿ ಬ್ರಾಂಚ್ ಇಂದ KGB. ನಮಗೆ 5 days ಬ್ಯಾಂಕಿಂಗ್ ಬೇಕಾಗಿದೆ. ಯಾಕಂತಂದ್ರೆ ಸ್ಟ್ರೆಸ್ ಭಾಳ ಇರುತ್ತೆ ಬ್ಯಾಂಕಿಂಗ್ ಇದರಲ್ಲಿ. ನೀವು ಬೇಕಂದ್ರೆ ಸ್ವಲ್ಪ ಟೈಮಿಂಗ್ ಅನ್ನ ಹೆಚ್ಚು ಮಾಡಿಬಿಟ್ಟು ನಮಗೆ 5 days ಮಾಡ್ಕೊಡ್ಬೇಕು. ಈಗ ಆಲ್ರೆಡಿ ಆಗಿದೆ, ಅದು ಲಾಸ್ಟ್ ಇಯರೇ ಆಗ್ಬೇಕಾಗಿತ್ತು, ಬಟ್ ಇನ್ನೂ ತನಕ ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ಇನ್ ಕೇಸ್ ಇದು ಇವತ್ತು ಸ್ಟ್ರೈಕ್ ಮಾಡ್ತಾ ಇದೀವಿ, ಇದನ್ನು ಎಕ್ಸೆಪ್ಟ್ ಮಾಡಿಲ್ಲ ಅಂದ್ರೆ ನಾವು ನೆಕ್ಸ್ಟ್ ಇಂಡೆಫಿನೆಟ್ ಸ್ಟ್ರೈಕಿಗೆ ನಾವು ರೆಡಿ ಇದ್ದೀವಿ. ಥ್ಯಾಂಕ್ ಯು. ಗ್ಯಾರಂಟಿ ಕೊಡ್ತಾ ಇದ್ದಾರೆ ಅವರು, ಎಲ್ಲ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತಾ ಇದ್ದಾರೆ? ಸರ್ ಎಸ್ ಸರ್, ಅವ್ರು ಕನ್ಸಿಡರ್ ಮಾಡ್ಬೇಕಂತ ನಾನು ಕೇಳ್ಕೊಂತೀನಿ ಅಷ್ಟೇ. ಅವ್ರೇನೋ ಸ್ವಲ್ಪ ಮಲ್ತಾಯಿ ಧೋರಣೆನ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಇದು ನಂದೊಂದೇ ಒಪಿನಿಯನ್ ಅಲ್ಲ, ಎಲ್ಲ ನಮ್ಮ ಬ್ಯಾಂಕಿನ ನೌಕರರ ಒಪಿನಿಯನ್ ಇದಾಗಿದೆ. ಅದಕ್ಕೆ ನೀವು 5 days ಮಾಡಿಕೊಡಿ ಅಂತ ನಾವು ಒಂದು ನಮ್ಮ ಬೇಡಿಕೆಯನ್ನ ಅರ್ಪಿಸ್ತಾ ಇದ್ದೀವಿ ಇವತ್ತು. ಓಕೆ, ಹೌದು, ಇವತ್ತಿನ ಮುಷ್ಕರದಲ್ಲಿ ಎಸ್ ಸರ್, ನಮ್ಗೆ ತೊಂದರೆ ಆಗ್ತಾ ಇದೆ ಅಲ್ವಾ, ಫಸ್ಟ್ ಅದನ್ನ ನಾವು ನೋಡ್ಕೋಬೇಕಾಗತ್ತೆ. ಸೊ ನಾವು ಗ್ರಾಹಕರಿಗೆ ಸರ್ವಿಸ್ ಕೊಡ್ಲಿಕ್ಕೆ ಬೇಕಂದ್ರೆ ಫುಲ್ಲು 5 days ಅಲ್ಲಿ ಫುಲ್ ಅವ್ರ ಟೈಮಿಂಗ್ ಅನ್ನ ಹೆಚ್ಚು ಮಾಡಿದ್ರು ಕೂಡ ನಾವು ಮಾಡಿ ಕೊಡ್ತೀವಿ. ತೊಂದರೆ ಹೆಂಗಾರ ಮಾಡಲ್ಲ ಸರ್. ಗ್ರಾಹಕರೇ ಫಸ್ಟ್, ನಮ್ಮ ಬ್ಯಾಂಕಿಗೆ ಬೇಕಾಗಿರೋದು ಗ್ರಾಹಕರೇನೆ. ಅವ್ರ ನೀಡ್ಸ್ ಅನ್ನ ನಾವು ಪೂರ್ತಿ ಮಾಡ್ತೀವಿ, ಬಟ್ ನಮ್ಮ ನೀಡ್ಸ್ಗೂ ಸ್ವಲ್ಪ ಪ್ರಯಾರಿಟಿ ಕೊಡ್ಬೇಕಂತ ನಾನು ಈ ಮೂಲಕ ಕೇಳ್ಕೊಂತಾ ಇದ್ದೀನಿ ಅಷ್ಟೇ. ಓಕೆ ಸರ್. We oppose.